ಪ್ರವಾಹದಿಂದ ತತ್ತರಿಸಿರುವ ಬೆಳಗಾವಿಗೆ ಮತ್ತೆ ಮಳೆಯ ಭೀತಿ ಎದುರಾಗಿದೆ. ಜಲಾಶಯದ ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗ್ತಾ ಇದೆ. ಮತ್ತೆ ಮಳೆ ಬಂದು ನೀರು ಬಿಡುಗಡೆ ಆದರೆ ಪ್ರವಾಹ ಫಿಕ್ಸು. ಈಗಾಗಲೇ ಮಹಾರಾಷ್ಟ್ರದ ಕೊಯ್ನಾ ಬೆಳಗಾವಿಯ ಜಲಾಶಯಗಳು 90% ಭರ್ತಿಯಾಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ರೆ ಮತ್ತೆ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸದ್ಯ ಕೃಷ್ಣಾ ನದಿಗೆ 2,50,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆ ಮಹಾರಾಷ್ಟ್ರ ಮಳೆ ಮೇಲೆ ನಿಗಾ ಇಟ್ಟ ಬೆಳಗಾವಿ ಜಿಲ್ಲಾಡಳಿತ. ಈತ ನದಿ ಪಾತ್ರದ ಜನರಲ್ಲಿ ಶುರುವಾಗಿದೆ ಪ್ರವಾಹದ ಆತಂಕ. ಮತ್ತೇನಾದ್ರೂ ಮಳೆ ಹೆಚ್ಚಾಗ್ಬಿಟ್ರೆ ತೀರಾ ಸಮಸ್ಯೆ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ಇದೀಗ ಬೆಳಗಾವಿಯ ಜನತೆ ಇದ್ದಾರೆ. ಈಗಾಗಲೇ ಅನೇಕ ಗ್ರಾಮಗಳು ಜಲಾವೃತವಾಗಿರುವುದು ಎಲ್ಲರೂ ಗಮನಿಸಿದ್ದೀರಾ. ಪ್ರವಾಹದಿಂದ ತತ್ತರಿಸಿರುವಂತಹ ಬೆಳಗಾವಿಗೆ ಮತ್ತೆ ಮಳೆಯ ಭೀತಿ ಎದುರಾಗ್ತಾ ಇದೆ. ಜಲಾಶಯದ ನದಿ ಪಾತ್ರದ ಜನರಲ್ಲಿ ಈ ಆತಂಕ ಶುರುವಾಗಿದೆ. ಮತ್ತೆ ಮಳೆ ಬಂದು ನೀರು ಬಿಡುಗಡೆ ಆಗ್ಬಿಟ್ರೆ ಪ್ರವಾಹ ಫಿಕ್ಸು. ಈಗಾಗಲೇ ಮಹಾರಾಷ್ಟ್ರದ ಕೊಯ್ನಾ ಬೆಳಗಾವಿಯ ಜಲಾಶಯಗಳು 90% ಭರ್ತಿ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ರೆ ಮತ್ತೆ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ. ಸದ್ಯ ಕೃಷ್ಣಾ ನದಿಗೆ 2,50,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆ ಮಹಾರಾಷ್ಟ್ರ ಮಳೆ ಮೇಲೆ ನಿಗಾ ಇಟ್ಟಿದೆ ಬೆಳಗಾವಿ ಜಿಲ್ಲಾಡಳಿತ. ಎಲ್ಲದಕ್ಕೂ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೂಡ ನೀಡಿದೆ. ಈಗಾಗಲೇ ಅನೇಕ ಗ್ರಾಮಗಳು ಜಲಾವೃತವಾಗಿಬಿಟ್ಟಿತ್ತು. ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು, ಕಾಳಜಿ ಕೇಂದ್ರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಹಾಗಾಗಿ ಇದೀಗ ಸಂಕಷ್ಟದಲ್ಲಿ, ಆತಂಕದಲ್ಲಿ ಬೆಳಗಾವಿಯ ಕೆಲವೊಂದು ಗ್ರಾಮದ ಜನರು ಇದ್ದಾರೆ. ನದಿ ಪಾತ್ರದ ಜನರಿಗಂತೂ ತೀರಾ ಆತಂಕದ ಪರಿಸ್ಥಿತಿ. ಮತ್ತೆ ಏನಾದರೂ ಮಳೆ ಹೆಚ್ಚಾಗ್ಬಿಟ್ರೆ, ನೀರೇನಾದರೂ ಬಿಟ್ಬಿಟ್ರೆ ಪ್ರವಾಹ ಕಟ್ಟಿಟ್ಟ ಬುತ್ತಿ. ಎಲ್ಲ ರಸ್ತೆಗಳು, ಎಲ್ಲ ಜಮೀನು ಎಲ್ಲವೂ ಕೂಡ ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ಬಿಡುತ್ತೆ. ಹಾಗಾಗಿ ಆತಂಕದಲ್ಲಿ ಈಗ ಆ ಭಾಗದ ಜನರಿದ್ದಾರೆ ಮತ್ತು ಜಿಲ್ಲಾಡಳಿತ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕ್ಯಾನ್ಸಲ್ ಆಗೈತಿ. ಪ್ರಭಾ 2 ಕ್ಯಾಚ್ಮೆಂಟ್ ಏರಿಯಾಸಲ್ಲಿ ನಮ್ಮ ಗಮನ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸತಾರಾ, ಸಾಂಗ್ಲಿ, ಕೊಲ್ಹಾಪುರ ಇದು ನಮ್ಮ ಮೇನ್ ಫೋಕಸ್ ಏರಿಯಾ ಇರುತ್ತದೆ. ಮುಂದಿನ ವಾರನೂ ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ಸ್ಕೊಳ್ತಾ ಅಲ್ಲಿಂದ ನೀರು ಬಿಟ್ಟಿದ ನಂತರ, ಕೊಯ್ನಾದಿಂದ ಇರ್ಬೋದು, ಮಳೆ ಆದ ನಂತರ ನಮ್ಮ ಜಿಲ್ಲೆಗೆ ಬರಲಿಕ್ಕೆ ನಮಗೆ 3 ದಿವಸ ಸಿಗುತ್ತೆ. ಸೊ ಆ ಮಧ್ಯದಲ್ಲಿ ನಾವು ಲಾಸ್ಟ್ ಟೈಮ್ ಹೆಂಗೆ ಪ್ಲ್ಯಾನ್ ಮಾಡಿದ್ವೋ ಹಿಂದಿನ 10 ದಿವಸದಲ್ಲಿ, ಮುಂದಿನ ವಾರದಲ್ಲಿನೂ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಈಗ ವರದಿ ಕೊಡ್ತಾರೆ. ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಫಸ್ಟ್ ಡೇ ಜನರು ಬಂದರು, ಸೆಕೆಂಡ್ ಡೇಯಿಂದ ಜನರು ವಾಪಸ್ ಹೋದರು ನೀರಿನ ಮಟ್ಟ ಕಡಿಮೆ ಆದ ನಂತರ ಅಂತ ಹೇಳಿದರು. ಸೊ ಆದರೂ ಒಂದು ಸತಿ ಟೋಟಲ್ ಡೀಟೇಲ್ ರಿಪೋರ್ಟ್ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಇದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳೂ ಈ ಒಂದು ಸಿಚುವೇಶನ್ನು ಬಹಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ಲಸ್ ಎಲ್ಲೆಲ್ಲಿ ನಾವು ಮೇವು ಕೊಡ್ತಾ ಇದ್ದೀವೋ ಅದಕ್ಕೂ ನಾನೊಂದು ಹೊಸ ಆದೇಶವನ್ನು ಜಾರಿ ಮಾಡಿದ್ದೀನಿ. ಎಲ್ಲೆಲ್ಲಿ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ತಕ್ಷಣದಿಂದನೇ ಅದನ್ನು ಪರಿಗಣಿಸಿ ಮತ್ತೆ ಒಂದು ಸತಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಂತ ಹೇಳಿ ಅದನ್ನು ಮಾಡ್ತೀವಿ. ಪ್ರಭಾ 2 ಕ್ಯಾಚ್ಮೆಂಟ್ ಏರಿಯಾಸಲ್ಲಿ ನಮ್ಮ ಗಮನ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸತಾರಾ, ಸಾಂಗ್ಲಿ, ಕೊಲ್ಹಾಪುರ ಇದು ನಮ್ಮ ಮೇನ್ ಫೋಕಸ್ ಏರಿಯಾ ಇರುತ್ತದೆ. ಮುಂದಿನ ವಾರನೂ ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ಸ್ಕೊಳ್ತೀವಿ. ಈ ರಾಜ್ಯದ ಸರ್ಕಾರಕ್ಕೆ ಇನ್ನೊಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈಗಾಗಲೇ ಸುಮಾರು 15-20 ದಿವಸದಿಂದ ನಿರಂತರವಾಗಿ ಈ ಪ್ರವಾಹದ ಭೀತಿಯಲ್ಲಿ ಈ ಘಟಪ್ರಭಾ ಇರ್ಬೋದು, ಕೃಷ್ಣಾ, ಮಲಪ್ರಭಾ ಮತ್ತು ಸುಮಾರು ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರ ಮತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗಿ ಇವತ್ತು ಇಡೀ ಎಲ್ಲ ಕೂಡ ಜಲವೃತವಾಗಿದ್ದವು. ಮತ್ತು ಅದೇ ರೀತಿಯಾಗಿ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಡ್ಯಾಮ್ಗಳು ಈಗಾಗಲೇ 90-95% ಡ್ಯಾಮ್ಗಳು ಈಗಾಗಲೇ ತುಂಬಿ ಇವತ್ತು ಎಲ್ಲ ಕೂಡ ಇವತ್ತು ಜಲವೃತ ಆಗಿ ಸಾಕಷ್ಟು ಇವತ್ತು ಕುಟುಂಬಗಳು ಬೀದಿಗೆ ಬಂದವು. ಈಗಾಗಲೇ ಸಾಕಷ್ಟು ಕುಟುಂಬಗಳ ತಾವೇನು ಇವತ್ತು ಕೇಂದ್ರಗಳನ್ನು ತೆಗೆದ್ರಿ. ಇವತ್ತು ಆ ಕೇಂದ್ರ ಕೂಡ ಇವತ್ತು ನನ್ನ ರೈತ ಬಂಧುಗಳು, ಬಡವರು ಎಲ್ಲರೂ ಕೂಡ ಸಂಕಷ್ಟದಾಗದಾರ. ಆದರೂ ಕೂಡ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಪ್ರವಾಹ ಪೀಡಿತ ಜನರನ್ನು ಇಲ್ಲಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದ ಸಂದರ್ಭದಾಗ ಮತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರ ಒಂದು ವಾರದಾಗ ಮತ್ತೊಂದು ದೊಡ್ಡ ಮಳೆ ಆಕ್ಕೈತಿ ಅನ್ನುವಂಥದ್ದು ಅವರ ರಾಜ್ಯದ ಮುಖ್ಯಮಂತ್ರಿಯವರು ಹೇಳ್ಯಾರು.